ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಜೂನ್ 2ರಂದು ಪ್ರೊಫೆಸರ್ ಸಿದ್ದು ಯಾಪಲಪರ್ವಿ ಅವರ ಬದುಕಿನಲ್ಲಿ ಜೊತೆಗಿರುವ ಸಮಕಾಲೀನವರೊಂದಿಗೆ ಸಮಾಗಮ, ಪುಸ್ತಕಾರ್ಪಣೆ ಹಾಗೂ ಅಭಿವಂದನೆ ಕಾರ್ಯಕ್ರಮ. ಚಿಂತಕ ಪ್ರೊಫೆಸರ್ ಸಿದ್ದು ಯಾಪಲಪರ್ವಿ ಅವರು ಕೆವಿಎಸ್ಆರ್ ಕಾಲೇಜಿನಲ್ಲಿ 33 ವರ್ಷ ಸಂಸ್ಥೆಯ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಲಿದ್ದು, ಅವರಿಗೆ ಅಭಿನಂದನೆ ಸಲ್ಲಿಸುವ ಉದ್ದೇಶದಿಂದ ಜೂನ್ 2ರಂದು ಸಮಾಗಮ, ಪುಸ್ತಕಾರ್ಪಣೆ ಹಾಗೂ ಅಭಿವಂದನೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಡಾ ಜಿವಿ ಪಾಟೀಲ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿದ್ದು ಯಾಪಲಪರ್ವಿ ಅವರು ಶಿಕ್ಷಣ ಕ್ಷೇತ್ರದ ಜೊತೆಗೆ ಹಲವಾರು ಸಾಮಾಜಿಕ ಕಾರ್ಯಕ್ರಮದಲ್ಲಿ ತೊಡಗಿದ್ದರು. ಹಾಗಾಗಿ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಮಾಡಲು ಅವರ ಸಮಾಗಮರು ತೀರ್ಮಾನಿಸಿದ್ದಾರೆ. ಹಿರಿಯ ಕಿರಿಯ ಸಾಹಿತಿಗಳು, ರಾಜಕಾರಣಿಗಳು ಹಾಗೂ ಬುದ್ಧಿಜೀವಿಗಳಿಗೂ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ. ಸಾಮಾಜಿಕವಾಗಿ ಹಲವು ಚರ್ಚೆಗಳು ಈ ಕಾರ್ಯಕ್ರಮದಲ್ಲಿ ನಡೆಯಲಿದ್ದು, ವಿದ್ವಾಂಸರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ ಎಂದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜಗದ್ಗುರು ತೋಂಟದಾರ್ಯ ಮಠದ ಪೀಠಾಧಿಪತಿ ಪರಮ ಪೂಜ್ಯ ಡಾ ಸಿದ್ದರಾಮ ಮಹಾಸ್ವಾಮಿಗಳು ಹಾಗೂ ಶ್ರೀ ಗುರು ಮಹಂತ ಸ್ವಾಮಿಗಳು ವಹಿಸಿಕೊಳ್ಳಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾ ಬಿಎಫ್ ದಂಡಿನ್ ವಹಿಸಿಕೊಳ್ಳಲಿದ್ದು, ಉದ್ಘಾಟನೆಯನ್ನ ಮಾಜಿ ಸಂಸದ ಡಾ ಬಸವರಾಜ ಪಾಟೀಲ್ ನಡೆಸಲಿದ್ದಾರೆ. ಇದೇ ವೇಳೆ ಚಿಂತನ ನುಡಿಗಳನ್ನು ಬೆಂಗಳೂರಿನ ದಿನೇಶ್ ಅಮಿನಮಟ್ಟು, ಹುಬ್ಬಳ್ಳಿಯ ಡಾ ಶ್ಯಾಮಸುಂದರ್ ಬಿದರಕುಂದಿ ಹಾಗೂ ಮೈಸೂರಿನ ಡಾ ಕಾಳೇಗೌಡ ನಾಗ್ವಾರ್ ಅರ್ಪಿಸಲಿದ್ದಾರೆ ಎಂದರು. ಪುಸ್ತಕಾರ್ಪಣೆಯನ್ನ ಬನಹಟ್ಟಿಯ ಸಾಹಿತಿಗಳಾದ ಪ್ರೊಫೆಸರ್ ಬಿಆರ್ ಪೊಲೀಸ್ ಪಾಟೀಲ್ ಹಾಗೂ ಡಾ ನಿರ್ಮಲಾ ಎಲಿಗಾರ್ ನೆರವೇರಿಸಿಕೊಡಲಿದ್ದು, ಇದರ ಗೌರವ ಉಪಸ್ಥಿತಿಯನ್ನ ಮಲ್ಲಿಕಾರ್ಜುನ್ ದೋತರ್ಬಂಡಿ, ಪ್ರೊಫೆಸರ್ ಅಲ್ಲಮಪ್ರಭು ಬೆಟ್ಟದೂರ್, ಪ್ರೊಫೆಸರ್ ಚಂದ್ರಶೇಖರ್ ವಸ್ತ್ರದ್, ರವೀಂದ್ರನಾಥ್ ದೊಡ್ಮೇಟಿ, ಡಾ ಎಂಐ ಮುದ್ಗಲ್, ರಾಜಗೋಪಾಲ್ ಕಡ್ಲಿಕೊಪ್ಪ, ಡಾ ನಾಗರಾಜ್ ಮಾಲಿ ಪಾಟೀಲ್, ಡಾ ಬಾಬಾ ಸಾಹೇಬ್ ಗಡ್ಡೆ ಸೇರಿದಂತೆ ಅನೇಕ ಗಣ್ಯರು ವಹಿಸಿಕೊಳ್ಳಲಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಹಗಲಿನಲ್ಲಿಯೇ ಸಂಜೆಯಾಯಿತು, ದಣಿವರಿಯದ ದಾರಿ, ಬ್ಯಾಸರಿಲ್ಲದ ಜೀವ ಪುಸ್ತಕಗಳು ಲೋಕಾರ್ಪಣೆಯಾಗಲಿವೆ. ಈ ಸುದ್ದಿಗೋಷ್ಠಿಯಲ್ಲಿ ಡಾ ಐಬಿ ಕೊಟ್ಟೂರ್ ಶೆಟ್ಟಿ, ಡಾ ಯುವಿ ಪುರದ್, ಶೇಖಣ್ಣ ಕಳಸಾಪುರ್ ಶೆಟ್ರ್, ವಿಎಸ್ ದಲಾಲಿ, ಉಮೇಶ್ ಹಿರೇಮಠ್ ಉಪಸ್ಥಿತರಿದ್ದರು. ಈ ಪತ್ರಿಕಾಗೋಷ್ಠಿ ಚಿಂತಕರು ಪ್ರೊಫೆಸರ್ ಸಿದ್ದು ಯಾಪಲಪರ್ವಿ ಅವರ ನಿವೃತ್ತಿಯ ನಿಮಿತ್ತ ಒಂದು ಸಮಾರಂಭ ಆಯೋಜಿಸಬೇಕು ಅನ್ನೋ ಹಿನ್ನೆಲೆಯೊಳಗೆ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಚಿಂತಕರಾದಂಥ ಸಾಹಿತಿಗಳಾದಂಥ ಪ್ರೊಫೆಸರ್ ಯಾಪಲಪರ್ವಿ ಅವರು ಕೆವಿಎಸ್ಆರ್ ಕಾಲೇಜಿನಲ್ಲಿ ಸುಮಾರು 33 ವರ್ಷಗಳವರೆಗೆ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ, ಸಂಸ್ಥೆಯ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವತ್ತು ಅವರ ನಿವೃತ್ತಿ. ಅದಲ್ಲದೆ ತಮ್ಮ ವೃತ್ತಿಯ ಪ್ರವೃತ್ತಿಯ ಮೂಲಕವಾಗಿ ಬರಹಗಾರರಾಗಿ, ಅತ್ಯುತ್ತಮ ವಾಂಗ್ಮಗಳಾಗಿ, ಉತ್ತಮ ಲೇಖಕರಾಗಿ, ಸಾಮಾಜಿಕ ಮಾಧ್ಯಮ ತಾಣಗಳನ್ನು ಸರಿಯಾಗಿ ಬಳಸಿಕೊಂಡು ವ್ಯಕ್ತಿತ್ವ ವಿಕಸನಕ್ಕೆ ಅನುಕೂಲವಾಗುವಂಥ ಅನೇಕ ವಿಚಾರಗಳನ್ನು ಪ್ರತಿಪಾದಿಸ್ತಾ ನಾಡಿನಾದ್ಯಂತ ಅವರು ಹೆಸರುವಾಸಿಗಳು ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಈ ಸರ್ಕಾರಿ ಸೇವೆಯಲ್ಲಿ ಅಥವಾ ಅನುದಾನ ಸಂಸ್ಥೆಗಳಲ್ಲಿ ಸೇವೆಯಲ್ಲಿರ್ತಕ್ಕಂಥವರು 60 ವರ್ಷ ಆದ ತಕ್ಷಣವೇ ನಿವೃತ್ತಿಯಾಗೋದು ಸಹಜ. ಆ ನಿವೃತ್ತಿಯ ಕಾರ್ಯಕ್ರಮಗಳನ್ನು ಅವರ ಸಂಸ್ಥೆಯಲ್ಲಿ, ಮಹಾವಿದ್ಯಾಲಯಗಳಲ್ಲಿ ಮಾಡ್ತಿರ್ತಾರೆ. ಆದರೆ ಈ ಶೈಕ್ಷಣಿಕ ಸೇವೆ ಅಲ್ಲದೆ ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ ಭಾಳಷ್ಟು ಕೆಲಸಗಳನ್ನು ಅವರು ಮಾಡಿರುವುದರಿಂದ ಅದೊಂದು ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡೋಣ ಅನ್ನೋ ಉದ್ದೇಶಗಳ ಹಿನ್ನೆಲೆಯೊಳಗೆ ಎಲ್ಲ ಅವರ ಸ್ನೇಹಿತರು, ಅವ್ರ ಬಂಧುಗಳು ಕೂತ್ಕೊಂಡು ಇದನ್ನು ಆಯೋಜನೆ ಮಾಡಿದ್ದೀವಿ. ಅಲ್ಲಿಯೂ ಅಭಿನಂದನೆ ಅವ್ರದ್ದು ವಿಶೇಷವಾಗಿ ಅಲ್ಲದೇ ಇದು ನಿವೃತ್ತಿ ಆಗುವವರ ಅಭಿನಂದನೆ ವಿಶೇಷವಾಗಿ ಎಲ್ಲರಿಗೂ ಸಂಸ್ಥೆಗಳು ಮಾಡ್ತಿರ್ತಾರೆ. ಅವರ ಅಭಿನಂದನೆ ಉದ್ದೇಶ ಅಲ್ಲದೇ ಸಾರ್ವಜನಿಕವಾಗಿ ಅವರ ಬದುಕನ್ನು ರೂಪಿಸಲು ಸಹಾಯ ಮಾಡಿದಂಥ, ಅವ್ರನ್ನೇ ಸಹಕರಿಸಿದಂಥ ಅನೇಕ ಹಿರಿಯ ಕಿರಿಯ ಸಾಹಿತಿಗಳನ್ನು, ಸಾಮಾಜಿಕ ಕಾರ್ಯಕರ್ತರನ್ನು, ರಾಜಕಾರಣಿಗಳನ್ನು ಅವ್ರನ್ನ ಒಳಗೊಂಡು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು. ಮತ್ತು ಅವತ್ತು ಅವರ ವರ್ಣನೆ ಅಥವಾ ಅವರ ಸೇವಾ ಇದರ ಬಗ್ಗೆ ವಿಚಾರಣೆ ಅಥವಾ ಅದರ ಬಗ್ಗೆ ಹೆಚ್ಚು ನಾವು ಗಮನ ಕೊಡದೆ ಸಾಮಾಜಿಕ ವ್ಯವಸ್ಥೆಯೊಳಗೆ ಸಾಮಾಜಿಕ ತಲ್ಲಣಗಳು ಪ್ರಸ್ತುತ ದಿನಮಾನಗಳಲ್ಲಿ ಏನು ನಡೀತವೆ ಅದರ ಹಿನ್ನೆಲೆಯೊಳಗೆ ಕೆಲವು ಮಾತುಗಳನ್ನು, ಕೆಲವು ವಿಷಯಗಳನ್ನು ಹಂಚಿಕೊಳ್ಬೇಕು, ಆ ಚರ್ಚೆ ಆಗಬೇಕು. ಅದು ಸಾರ್ವಜನಿಕರಿಗೆ ಅದರಲ್ಲಿ
ಭಾಗವಹಿಸುವಿಕೆ ಇರಬೇಕು ಅನ್ನುವ ಹಿನ್ನೆಲೆಯೊಳಗೆ ಈ ಸಮಾಗಮ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಸಮರಸ ಬಳಗದವರು ಮತ್ತು ಸಾಂಗತ್ಯ ಪ್ರಕಾಶನ ಕಾರಟಗಿಯವರು ಅವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 2/6/2024 ರವಿವಾರ ಸಂಜೆ 6 ಗಂಟೆಗೆ ಅಂಬೇಡ್ಕರ್ ಸಭಾಭವನದಲ್ಲಿ ಈ ಕಾರ್ಯಕ್ರಮ ಜರುಗುತ್ತದೆ. ಅವರ ಎಲ್ಲ ಸಮಕಾಲೀನರ ಸಮಾಗಮ, ಅದರ ಜೊತೆಗೆ ಆ್ಯಪಲ್ ಪರ್ವಿಯವರು ಬರೆದಂಥ 3-4 ಪುಸ್ತಕಗಳ ಬಿಡುಗಡೆ ಸಮಾರಂಭ ಮತ್ತು ಅನೇಕ ಗೌರವಾನ್ವಿತರಿಗೆ ಅಭಿವಂದನೆ ಮಾಡ್ತಕ್ಕಂಥದ್ದು ಈ ಯೋಜನೆ ಇದೆ. ಈ ಗದುಗಿನ ತೋಂಟದಾರ ಮಠದ ಜಗದ್ಗುರುಗಳಾದ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಮತ್ತು ಇಲ್ಕಲ್ಲಿನ ಗುರುಮಹಾಂತ ಸ್ವಾಮಿಗಳು ಅವರ ಜೀವನವನ್ನು ಕಟ್ಟುವಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದವರು. ಆ ಮಠಗಳ ಪಾತ್ರ ಬಹಳ ದೊಡ್ಡದು ಇದೆ ಅನ್ನೋ ಹಿನ್ನೆಲೆಯಲ್ಲಿ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ. ಈ 30 ವರ್ಷಗಳ ಕಾಲ KVSR ಕಾಲೇಜಿನ ಸೇವೆ ಪ್ರೊಫೆಸರ್ ದಂಡೀನ್ರವರು, ಅದರ ಅಧ್ಯಕ್ಷ ದಂಡೀನ್ರವರು ಅವರಿಗೆ ಮಾರ್ಗದರ್ಶನ ನೀಡಿ ಅವರಿಗೆ ಅವಕಾಶ ಕೊಟ್ಟು ಅವರ ಸೇವೆಗೆ ಅನುಕೂಲ ಮಾಡಿಕೊಟ್ಟಂಥ ದಂಡೀನವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತದೆ. ಉದ್ಘಾಟನೆಯನ್ನು ಕಲ್ಯಾಣ ಕರ್ನಾಟಕದ ಚಿಂತಕರು, ಪ್ರಮುಖ ರಾಜಕಾರಣಿಗಳು, ಮಾಜಿ ಸಂಸದರಾದಂಥ ಡಾಕ್ಟರ್ ಬಸವರಾಜ ಪಾಟೀಲ್ ಸೇಡಂ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಈ ಸಾರ್ವಜನಿಕ ಸಾಮಾಜಿಕ ಕಲ್ಯಾಣಗಳು, ಆ ವಿಷಯಗಳನ್ನು ಚರ್ಚೆ ಆಗಬೇಕು ಅನ್ನುವ ಹಿನ್ನೆಲೆಯೊಳಗೆ ಖ್ಯಾತ ಪತ್ರಿಕಾ ಮಾಧ್ಯಮದಲ್ಲಿ ಪತ್ರಿಕಾಕರ್ತರಾಗಿ ದುಡಿದಂಥ, ಅಂಕಣಕಾರರಾದಂಥ ಮತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡಿದಂಥ ದಿನೇಶ್ ಅಂಬಿನೋಟವರು ಮಾತಾಡ್ತಾರೆ. ಮಾಧ್ಯಮಾಂಗನೆ ಅನ್ನುವ ವಿಷಯದೊಳಗೆ ಅವರ ಮಾತು ನಾವೆಲ್ಲ ಕೇಳಬೇಕಾಗಿದೆ. ಡಾಕ್ಟರ್ ಶ್ಯಾಮ್ ಸುಂದರ್ ಬೆದರ್ಕುಂದಿಯವರು ಖ್ಯಾತ ಸಾಹಿತಿಗಳು, ವಿಮರ್ಶಕರು. ಅಕ್ಷರ ಸಂಸ್ಕೃತಿಯ ಸವಾಲು ಇಂದಿನ ದಿನಮಾನಗಳಲ್ಲಿ ಏನು ಅನ್ನೋ ವಿಷಯವಾಗಿ ಅವರು ಮಾತಾಡ್ತಾರೆ. ದಿ ಫ್ರೈಡೆ ಟೈಮ್ಸ್ ನ್ಯೂಸ್, ಗದಗ್.